ಅಪ್ಡೇಟ್ ಪಡ್ಕೊಳ್ಳೋಣ. ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಅಶೋಕ್ ನಾಯಕ್ ಹೇಳ್ತಾ ಇದ್ದಾರೆ ಇದು ಜೀವಾವಧಿ ಶಿಕ್ಷೆ ನೀಡಬಹುದಾದಷ್ಟು ಹೀನಿಯಸ್ ಕ್ರೈಮ್ ಅಂತ, ಅಷ್ಟೊಂದು ಗಂಭೀರವಾದ ಪ್ರಕರಣ ಅಂತ. ಸುನಿಲ್, ಆಕ್ಚುಲಿ ಮತ್ತೊಂದು ಕಡೆ ಅರುಣ್ ಅವರು ಹೇಳ್ತಾ ಇದ್ದಾರೆ ಇದರಲ್ಲಿ ಇದು ಷಡ್ಯಂತ್ರದ ಭಾಗ ಅಂತ. ಸೊ ಹಾಗೆಲ್ಲ ನೋಡ್ಬೋದು, ಯಾವೆಲ್ಲ ಕಾನೂನಿನ ಆಯಾಮಗಳಿದೆ ಈ ಪ್ರಕರಣಕ್ಕೆ ಸುನಿಲ್? ಎಸ್ ಶ್ರೀಲಕ್ಷ್ಮಿ, ಒಂದು ವಿಚಾರವನ್ನು ಗಮನಿಸಬೇಕು. ಯಾವುದೇ ಒಬ್ಬ ಆರೋಪಿ ಪರ ವಕೀಲರು ತನ್ನ ಕಕ್ಷಿದಾರ ತುಂಬ ಒಳ್ಳೆಯವರು, ಅವ್ರದ್ದು ಯಾವುದೂ ಕೂಡ ತಪ್ಪಿಲ್ಲ, ಅದನ್ನು ಈ ಒಂದು ಪ್ರಕರಣದಲ್ಲಿ ಅವರನ್ನು ಅನ್ಯಾಯವಾಗಿ ಸಿಲುಕಿಸಲಾಗಿದೆ, ಇದೇ ಒಂದು ಮಾತನ್ನು ಹೇಳ್ತಾರೆ. ಅದು ಅವರ ಪ್ರೊಫೆಷನಲ್ ಆಗಿ ಅವರು ಹೇಳ್ತಾ ಇರುವಂಥ ವಿಚಾರಗಳು. ಆದರೆ ಇಲ್ಲಿ ಗಮನಿಸಬೇಕಾದಂಥ ವಿಚಾರಗಳು ಇಡೀ ಪ್ರಕರಣಕ್ಕೆ, ಈ ಇಡೀ ಪೆನ್ಡ್ರೈವ್ ಹಂಚಿಕೆ ಆದ ಬಳಿಕ ನಡೆದಂತಹ ಘಟನೆಗಳು ಮತ್ತು ಈ ವಿಚಾರವಾಗಿ ದಾಖಲಾಗಿರುವಂಥ ಪ್ರಕರಣಗಳು ಮತ್ತು ಆ ಪ್ರಕರಣಗಳ ಗಂಭೀರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು. ಈಗ ಹಲವಾರು ಕಡೆಗಳಲ್ಲಿ ವಿಡಿಯೋಗಳು ವೈರಲ್ ಆಗಿರುವಂಥವನ್ನು ಕೂಡ ನೋಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನ ಸಂತ್ರಸ್ತೆಯರು ದೂರು ನೀಡಿರುವಂಥದ್ದು ಮತ್ತು ಅವರ ಸ್ವಇಚ್ಛಾ ಹೇಳಿಕೆಗಳನ್ನು 164 ಸ್ಟೇಟ್ಮೆಂಟ್ಗಳನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿದೆ. ಪ್ರಕರಣ ನಿಜಕ್ಕೂ ಕೂಡ ಗಂಭೀರವಾದಂತೆ. ಆದರೆ ಈಗ ಸದ್ಯದ ಒಂದು ಹಂತದಲ್ಲಿ ಈಗಾಗಲೇ SIT ಅಧಿಕಾರಿಗಳು ಏನೆಲ್ಲ ತನಿಖೆಯನ್ನು ಮಾಡಿದ್ದಾರೆ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತನಿಖೆಗೆ ಪೂರಕ ಆಗುವಂತಹ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು SIT ಕಸ್ಟಡಿಗೆ ಒಪ್ಪಿಸಿದರೆ ಅದು ಯಾವೆಲ್ಲ ರೀತಿ ತನಿಖೆಗೆ ನೆರವಾಗುತ್ತೆ ಅನ್ನುವಂಥದ್ದನ್ನು ಕೋರ್ಟ್ ತನ್ನ ವಿವೇಚನೆಗೆ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಹೊರಡಿಸುತ್ತೆ. ಬಹುತೇಕ ಸದ್ಯದ ಒಂದು ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರನ್ನು ವಿಚಾರಣೆಗೊಳಪಡಿಸುವಂಥ ಅಗತ್ಯತೆ ತುಂಬಾ ಹೆಚ್ಚಾಗಿದೆ SITಗೆ. ಏನಕ್ಕೆ ಅಂದರೆ ಈ ಪ್ರಕರಣದಲ್ಲಿ ಈ ಪ್ರಮುಖವಾದಂಥ ಒಂದು ಸಾಕ್ಷ್ಯ ಅಂತ ಪರಿಗಣಿಸಲ್ಪಡುವಂತಹ ಮೊಬೈಲ್ ಫೋನು ಇನ್ನೂ ಕೂಡ ಸಿಕ್ಕಿಲ್ಲ. ಮೇ ಬಿ ಅದು ಸಾಕ್ಷ್ಯ ನಾಶ ಅನ್ನೋ ರೀತಿಯಲ್ಲಿ ಈಗ ಕೋರ್ಟಿಗೆ ಮನದಟ್ಟು ಮಾಡುವಂಥದ್ದು ಪ್ರಯತ್ನವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಆ ಮೊಬೈಲ್ ಇಡೀ ಪ್ರಕರಣಕ್ಕೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸಂಬಂಧಪಟ್ಟಂತೆ ಪ್ರಮುಖವಂತ ಒಂದು ಸಾಕ್ಷಿ ಆಗುತ್ತೆ. ಅದನ್ನ ಉದ್ದೇಶಪೂರ್ವಕವಾಗಿ ಪ್ರಜ್ವಲ್ ನಾಶಪಡಿಸಿದ್ದಾನೆ ಅನ್ನುವಂಥದ್ದು ಖಚಿತ ಆದರೆ ಕಳೆದ 45 ನಿಮಿಷದಿಂದ ಸಪ್ಪೆ ಮೋರೆಯಲ್ಲಿ ನಿಂತಿರುವ ಪ್ರಜ್ವಲ್, ಜಡ್ಜ್ ಮುಂದೆ ಕೈಕಟ್ಟಿ ನಿಂತ್ಕೊಂಡಿರುವ ಆರೋಪಿ ಪ್ರಜ್ವಲ್ ಸುಮ್ಮನೆ ಕೈಕೊಟ್ಟಿ ನಿಂತ್ಕೊಂಡಿದ್ದಾರೆ. ಸಪ್ಪೆ ಮೋರೆ ಹಾಕೊಂಡು ಮಾಡಿದ್ದೆಲ್ಲ ಈಗ ಬಯಲಾಗಿದೆ. 4 ಗಂಟೆಗೆ ಆದೇಶವನ್ನು ಕಾಯ್ದಿರಿಸಿದೆ ಕೋರ್ಟ್. 4 ಗಂಟೆಗೆ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. 42ನೇ ACMM ಕೋರ್ಟ್ 4 ಗಂಟೆಗೆ ಆದೇಶವನ್ನು ಕಾಯ್ದಿರಿಸಿದೆ. ಸಪ್ಪೆ ಮೋರೆ ಹಾಕ್ಕೊಂಡು ಪ್ರಜ್ವಲ್ ರೇವಣ್ಣ ನಿಂತ್ಕೊಂಡಿದ್ದಾರೆ. ವಾದ ಪ್ರತಿವಾದ ಎರಡನ್ನೂ ಕೂಡ ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ. 4 ಗಂಟೆಗೆ ಆದೇಶವನ್ನು ಕಾಯ್ದಿರಿಸಿದ್ದಾರೆ. 4 ಗಂಟೆಯ ನಂತರ ಪ್ರಜ್ವಲ್ ರೇವಣ್ಣ ಅವರನ್ನು SIT ಹ್ಯಾಂಡ್ ಓವರಿಗೆ ಕೊಡ್ತಾರಾ ಅನ್ನೋದು ಗೊತ್ತಾಗುತ್ತೆ. 4 ಗಂಟೆಯ ನಂತರ ವಾದ ಪ್ರತಿವಾದ ಎರಡನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಸಪ್ಪೆ ಮೋರೆ ಹಾಕೊಂಡು ಕೇಳ್ತಾ ಇದ್ದಾರೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.